ಹಾಯ್ ಫ್ರೆಂಡ್ಸ್, ಒಂದು ಪ್ರದೇಶವಿದೆ. ಅಲ್ಲಿ ಪ್ರತಿ ಬೆಟ್ಟ, ಪ್ರತಿ ನದಿ, ಪ್ರತಿ ಶ್ವಾಸಕ್ಕೂ ಆಧ್ಯಾತ್ಮಿಕತೆ ಒಂಗೊಂಗು ಬೀರಿದಂತಿದೆ. ಒಂದು ಭಾಗದಲ್ಲಿ ಭಗವಂತನ ನಿವಾಸ, ಮತ್ತೊಂದು ಭಾಗದಲ್ಲಿ ಪ್ರಕೃತಿಯ ಅದ್ಭುತಗಳ ಸಂಗ್ರಹ. ಇಲ್ಲಿ ಹುಟ್ಟಿಕೊಳ್ಳುವ ನದಿಗಳು ಜಗತ್ತಿನ ಅರ್ಧ ಜನರ ಜೀವನಗಳನ್ನು ಬೆಳೆಸುತ್ತವೆ. ಕುಡಿಯುವ ನೀರು, ಬೆಳೆಗಳು, ದೈನಂದಿನ ಅಗತ್ಯಗಳೆಲ್ಲವೂ ಆ ನೀರೇ. ಇದೇ ಜಾಗದಲ್ಲಿ ಪ್ರಪಂಚದ ಅತ್ಯಂತ ಎತ್ತರದ ಹೊಳೆಯ ನೀರಿನ ಕೆರೆಯೂ ಇದೆ. ಚಹಾ ಚಾಕುವುದು ಇಷ್ಟವಾದರೆ ಇಲ್ಲಿಯ வெಣ್ಣೆಯ ಮಿಶ್ರಣದ ಚಹಾ ಒಂದು ಬಾರಿ ಕುಡಿದ್ರೆ ಬೇರೆ ರುಟಿಗಳೆಲ್ಲ ಮರೆತು ಹೋಗುತ್ತವೆ. ಅಂಥ ಅಸಲಿ ರುಚಿ. ಅಲ್ಲಿಯೇ ಶಿವನ ಆಸ್ಥಾನ ಕೈಲಾಸ, ಪ್ರಪಂಚದ ಅತ್ಯಂತ ಎತ್ತರದ ಶಿಖರ ಎವರೆಸ್ಟ್, ಇದೆಲ್ಲ ಒಂದೇ ಪ್ರದೇಶದಲ್ಲೇ. ಅದೇ ಪ್ರಪಂಚದ ಅದ್ಭುತಗಳ ಸ್ವರ್ಗ ಟಿಬೆಟ್. ಫ್ರೆಂಡ್ಸ್, ಏಷ್ಯಾ ಖಂಡದಲ್ಲಿ ದೊಡ್ಡ ನದಿಗಳು ಸಿಂಧೂ, ಸತ್ಲಜ್, ಬ್ರಹ್ಮಪುತ್ರ, ಇರಾವತಿ, ಮೇಕಾಂಗ್ ಎಲ್ಲವೂ ಇದೇ ಭೂಮಿಯಲ್ಲಿ ಹುಟ್ಟಿಕೊಳ್ಳುತ್ತವೆ. ಸಾವಿರಾರು ವರ್ಷಗಳ ಹಳೆಯ ಕೆರೆಗಳು ಇಲ್ಲಿಯೇ ಇವೆ. ಆದ್ದರಿಂದ ಟಿಬೆಟ್ ಅನ್ನು ಪ್ರಪಂಚ ನೀರಿನ ಛತ್ರ ಎಂದು ಕರೆಯುತ್ತಾರೆ. ಏಕೆಂದರೆ ಇಲ್ಲಿಯ ಬೆಟ್ಟ ಶಿಖರಗಳು ಸಮುದ್ರ ಮಟ್ಟದಿಂದ ಸುಮಾರು 4500 ಮೀಟರ್ ಎತ್ತರದಲ್ಲಿವೆ. ಹಿಮಾಲಯದ ಉತ್ತರಕ್ಕೆ ವ್ಯಾಪಿಸಿರುವ ಈ ಪ್ರದೇಶ ಸುಮಾರು 12 ಲಕ್ಷ ಚದರ ಕಿಲೋಮೀಟರ್ ವಿಸ್ತೀರ್ಣವನ್ನು ಹೊಂದಿದೆ. ಭೌಗೋಳಿಕವಾಗಿ ಇಷ್ಟು ವಿಶಿಷ್ಟ ಸ್ಥಾನ, ಅದರಲ್ಲಿ ಪ್ರಪಂಚದ ಅತ್ಯಂತ ಹೆಚ್ಚಿನ ಲಿಥಿಯಂ ಖನಿಜವೂ ಇಲ್ಲಿಯೇ ಸಿಗುತ್ತದೆ. ಇದೆಲ್ಲ ಒಂದೇ ಪ್ರದೇಶದಲ್ಲಿ ಹೇಗೆ ಸಾಧ್ಯವಾಗುತ್ತದೆ ಎಂದು ಅದ್ಭುತಗೊಳ್ಳುತ್ತಿರಬಹುದು. ಕಾಯ್ತಿರಿ, ಇನ್ನಷ್ಟು ಅದ್ಭುತಗಳು ನಿಮಗಾಗಿ ಬರುತ್ತಿವೆ. ಟಿಬೆಟ್ನಲ್ಲಿ ಒಟ್ಟು ಜನಸಂಖ್ಯೆ ಕೇವಲ 32 ಲಕ್ಷ ಜನರಷ್ಟೇ. ಚೀನಾ ದೃಷ್ಟಿಯಲ್ಲಿ ಇದು ಅವರ ಒಂದು ಪ್ರದೇಶವಷ್ಟೇ ಆದರೂ ಜನಸಂಖ್ಯೆಯ ಆಧಾರದಲ್ಲಿ ಚೀನಾದಲ್ಲೇ ಅತಿ ಚಿಕ್ಕ ಪ್ರದೇಶವೆಂದು ಪರಿಗಣಿಸಲಾಗುತ್ತದೆ. ಇಲ್ಲಿಯ ಜನರಲ್ಲಿ ಹೆಚ್ಚಿನವರು ಗೋವುಗಳನ್ನು, ಯಾಕ್ಗಳನ್ನು ಮೇಯಿಸುವ ಚರವಾಹುಗಳು ಅಥವಾ ರೈತರೇ. ಆಫೀಸ್ ಉದ್ಯೋಗಗಳು, ಆಧುನಿಕ ಜಾಬ್ಗಳನ್ನು ಮಾಡುವವರು ಬಹಳ ಕಡಿಮೆ. ಆದರೆ ಇಲ್ಲಿಯ ಜೀವನ ಸಂಪೂರ್ಣವಾಗಿ ಶಾಂತಿ, ಐಕ್ಯ, ಪ್ರೀತಿಯಿಂದ ತುಂಬಿದೆ. ಬುದ್ಧ ಪೂರ್ಣಿಮೆಯಂತಹ ಹಬ್ಬಗಳನ್ನು ಘನಪಡಿಸಿ ಭಕ್ತಿಯಿಂದ ಆಚರಿಸುತ್ತಾರೆ. ಬೌದ್ಧ ಸಂಸ್ಕೃತಿ, ಸಂಪ್ರದಾಯಗಳ ತಾಳಮಾಡಲೇ ತಿರುಗುತ್ತಿರುವ ಈ ಜೀವನ ಶಾಂತಿ ಮತ್ತು ನಿಶ್ಶಬ್ದವನ್ನು ಇಷ್ಟಪಡುವವರಿಗೆ ನಿಜವಾಗಿ ಸ್ವರ್ಗದಂತೆ ಕಾಣುತ್ತದೆ. ಇಷ್ಟು ಎತ್ತರದ ಈ ಭೂಪ್ರದೇಶ ಯೋಗಿಗಳು, ಸಿದ್ಧರರು, ಆಧ್ಯಾತ್ಮಿಕ ಸಾಧಕರಿಗೆ ಹಿಂದಿನಿಂದಲೂ ಪ್ರಸಿದ್ಧಿ. ಏಕೆಂದರೆ ಇಲ್ಲಿಯ ಗಾಳಿ, ನೀರು ಎಲ್ಲವೂ ಆಧ್ಯಾತ್ಮಿಕ ಶಕ್ತಿಯನ್ನು ಹಂಚುತ್ತಿರುವಂತಿದೆ. ಆದರೆ ಇಲ್ಲಿಗೆ ಬರುವ ಪ್ರವಾಸಿಗರಿಗೆ ಕೆಲವು ನಿಯಮಗಳಿವೆ. ಒಂಟರಾಗಿ ತಿರುಗುವುದು ಸಾಧ್ಯವಿಲ್ಲ. ವಿಶೇಷವಾಗಿ ಭಾರತೀಯರಿಗೆ ಒಂಟರಾಗಿ ಟಿಬೆಟ್ ಪ್ರವಾಸ ಮಾಡಲು ಸಂಪೂರ್ಣ ನಿಷೇಧ. ಆದರೆ ಕುಟುಂಬ ಸದಸ್ಯರೊಂದಿಗೆ ಬಂದರೆ ಅನುಮತಿ ಪಡೆಯಬಹುದು. ಇದೆಲ್ಲ ಏಕೆಂದರೆ ಟಿಬೆಟ್ ಬಹಳ ವಿಶಿಷ್ಟ ಪ್ರದೇಶ. ಅದರ ರಕ್ಷಣೆಗಾಗಿ ಇಂತಹ ನಿಬಂಧನೆಗಳು. ಇನ್ನೊಂದು, ಇಲ್ಲಿಯ ಇತಿಹಾಸವನ್ನು ತಿಳಿದುಕೊಂಡರೆ ಆಸಕ್ತಿ ಇನ್ನಷ್ಟು ಹೆಚ್ಚಾಗುತ್ತದೆ. ಹಿಂದೆ ಟಿಬೆಟ್ ಸ್ವತಂತ್ರ ದೇಶವಾಗಿತ್ತು. ಆದರೆ ನಂತರ ಚೀನಾ ಅದನ್ನು ಆಕ್ರಮಿಸಿತು. ಇಂದಿಗೂ 70 ವರ್ಷಗಳು ಗಡಿದರೂ ಚೀನಾ ಅದನ್ನು ತನ್ನ ಭಾಗವೆಂದೇ ಭಾವಿಸುತ್ತಿದೆ. ಆದ್ದರಿಂದ ಚೀನಾದಿಂದ ತೊಂದರೆಗಳನ್ನು ಎದುರಿಸಿದ ಕೆಲವು ಟಿಬೆಟ್ನವರು ನಮ್ಮ ಭಾರತದ ಲಡಾಖ್, ಹಿಮಾಚಲ ಪ್ರದೇಶದಲ್ಲಿ, ವಿಶೇಷವಾಗಿ ಧರ್ಮಶಾಲಾದಲ್ಲಿ ಸ್ಥಿರವಾಗಿದ್ದಾರೆ. ಟಿಬೆಟ್ನ ಆಧ್ಯಾತ್ಮಿಕ ನಾಯಕ ದಲೈಲಾಮಾ ಅಲ್ಲಿಯೇ ವಾಸಿಸುತ್ತಿದ್ದಾರೆ. ಅವರ ಸರಿಹದ್ದು ನಮ್ಮ ಭಾರತದೊಂದಿಗೆ ಇರುವುದರಿಂದ ಈ ಬಂಧ ಇನ್ನಷ್ಟು ಬಲವಾಗಿದೆ. ಈಗ ಟಿಬೆಟ್ ರಾಜಧಾನಿ ಲಾಸಾ ಬಗ್ಗೆ ಮಾತನಾಡೋಣ. ಇದು ಟಿಬೆಟ್ನಲ್ಲಿ ಅತ್ಯಂತ ಪ್ರಸಿದ್ಧ ಸುಂದರ ನಗರ. ಇಲ್ಲಿ ಅನೇಕ ಆಕರ್ಷಣೆಗಳು, ಪ್ರಾಚೀನ ದೇವಾಲಯಗಳು, ಪ್ರವಾಸಿ ಕೇಂದ್ರಗಳಿವೆ. ಹೆಚ್ಚಿನ ಟಿಬೆಟ್ ಬೌದ್ಧ ಭಿಕ್ಷುಗಳು ಇಲ್ಲಿಯೇ ವಾಸಿಸುತ್ತಾರೆ. ಅವರ ಕೈಗಳಲ್ಲಿ ಪ್ರಾರ್ಥನಾ ಚಕ್ರಗಳು, ಪ್ರೇಯರ್ ವೀಲ್ಸ್ ಕಾಣುತ್ತವೆ. ಇವು ಅವರ ದೈನಂದಿನ ಆಧ್ಯಾತ್ಮಿಕ ಜೀವನದಲ್ಲಿ ಬಹಳ ಮುಖ್ಯ. ಪ್ರತಿ ತಿರುಗಿಸುವುದರೊಂದಿಗೆ ಮಂತ್ರಗಳು ಜಗತ್ತಿಗೆ ಇಳಿಯುತ್ತವೆ ಎಂದು ನಂಬುತ್ತಾರೆ. ಲಾಸಾಯೇ ಪೋತಲಾ ಪ್ಯಾಲೇಸ್ ಇದೆ. ಟಿಬೆಟ್ಗೆ ಅತಿದೊಡ್ಡ ಅದ್ಭುತ. ಯುನೆಸ್ಕೋ ವಿಶ್ವ ಪರಂಪರೆ ಸೈಟ್ನಾಗಿ ಗುರುತಿಸಲ್ಪಟ್ಟ ಈ ಕಟ್ಟಡ 637ರಲ್ಲಿ ನಿರ್ಮಿತವಾಗಿದೆ. ಕೆಂಪು ಬೆಟ್ಟದಿಂದ ಪ್ರೇರಣೆ ಪಡೆದು ದೇವರ ಭವನ ಎಂದು ಕರೆಯುತ್ತಾರೆ. ಅದರ ಸೌಂದರ್ಯ ನೋಡಿದರೆ ಮನಸ್ಸು ಸಂಪೂರ್ಣ ಅದ್ಭುತಕ್ಕೆ ಒಳಗಾಗುತ್ತದೆ. ಟಿಬೆಟ್ ಕೇವಲ ಚೀನಾಕ್ಕೆ ಮಾತ್ರವಲ್ಲ, ಜಗತ್ತಿಗೆ ದೈವತ್ವದಂತಹ ಪ್ರದೇಶ. ಏಕೆಂದರೆ ಇಲ್ಲಿಂದ ಹುಟ್ಟಿಕೊಳ್ಳುವ ನದಿಗಳು 1 ಬಿಲಿಯನ್ಗಿಂತ ಹೆಚ್ಚು ಜನರಿಗೆ ನೀರು ನೀಡುತ್ತವೆ. ಆರ್ಕ್ಟಿಕ್, ಅಂಟಾರ್ಕ್ಟಿಕ್ ಆದ ನಂತರ ನೀರಿನ ಸಂಪನ್ಮೂಲಗಳ ಪರಂಪರೆಯಲ್ಲಿ ಟಿಬೆಟ್ 3ನೇ ಅತಿದೊಡ್ಡ ಪ್ರದೇಶ. ಇಷ್ಟು ದೊಡ್ಡ ಸಂಖ್ಯೆಯ ಜನರ ಜೀವನಕ್ಕೆ ಉಪಯುಕ್ತವಾಗುತ್ತಿರುವ ಈ ಭೂಪ್ರದೇಶದ ಮೇಲೆ ಚೀನಾ ಆಧಿಪತ್ಯ ವಹಿಸುತ್ತಿದೆ ಎಂದು ಯೋಚಿಸಿದರೆ ಮನಸ್ಸಿನಲ್ಲಿ ಒಂದು ದುಃಖ ಕಲುಗುತ್ತದೆ. ಧಾರ್ಮಿಕವಾಗಿಯೂ ಟಿಬೆಟ್ ಅಪಾರ ಮಹತ್ವ ಹೊಂದಿದೆ. ಬೌದ್ಧರೊಂದಿಗೆ ಹಿಂದೂಗಳಿಗೂ ಕೈಲಾಸ ಮಾನಸರೋವರ್ ಇಲ್ಲಿಯೇ. ಭಗವಾನ್ ಶಿವನ ನಿವಾಸ ಸ್ಥಳ. ಇಂದಿಗೂ ಶಿವನು ಇಲ್ಲಿಯೇ ತಪಸ್ಸು ಮಾಡುತ್ತಿದ್ದಾನೆ ಎಂಬ ನಂಬಿಕೆ. ಪ್ರಪಂಚದ ಅತ್ಯಂತ ಎತ್ತರದ ಹೊಳೆಯ ನೀರಿನ ಕೆರೆ ಮಾನಸರೋವರ್ ಕೂಡ ಇಲ್ಲಿಯೇ.
ಟಿಬೆಟ್ನವರಿಗೆ ಇದು ಅತ್ಯಂತ ಪವಿತ್ರ. ಇಲ್ಲಿಯ ಸ್ನಾನ ಮಾಡದೆ ಯಾವುದೇ ಮುಖ್ಯ ಕೆಲಸವನ್ನು ಮಾಡುವುದಿಲ್ಲ. ಪ್ರಾಚೀನ ಗ್ರಂಥಗಳ ಪ್ರಕಾರ ಪ್ರತಿ ಮನುಷ್ಯನ ಜೀವನದಲ್ಲಿ ಒಂದು ಬಾರಿಯಾದರೂ ಕೈಲಾಸ ದರ್ಶನ, ಮಾನಸರೋವರ ಸ್ನಾನ ಮಾಡಬೇಕು. ಈ ಕೆರೆ ಸಿಂಧೂ, ಸತ್ಲಜ್, ಬ್ರಹ್ಮಪುತ್ರ, ಕರ್ನಾಲಿ ನದಿಗಳ ಮೂಲಸ್ಥಾನ. ಬೆಳಿಗ್ಗೆಯೇ ಇಲ್ಲಿಯಲ್ಲಿ ದೊಡ್ಡ ಧ್ವನಿಗಳು ಕೇಳಿಬರುತ್ತವೆ. ದೇವರು ಟಿಬೆಟ್ನವರನ್ನು ಎಬ್ಬಿಸುತ್ತಿರುವಂತೆ ಭಾವಿಸುತ್ತಾರೆ. 60 ಕಿಲೋಮೀಟರ್ ವ್ಯಾಸವಿರುವ ಈ ಕೆರೆಯನ್ನು ಸಂಪೂರ್ಣವಾಗಿ ತಿರುಗಲು 4 ರಿಂದ 5 ದಿನಗಳು ಖರ್ಚಾಗುತ್ತದೆ. ಸಮಯ ಇದ್ದರೆ ತಪ್ಪದೆ ಮಾನಸರೋವರ ಯಾತ್ರಾ ಮಾಡಿ. ಅದು ಜೀವನದಲ್ಲಿ ಮರೆಯಲಾಗದ ಅನುಭವ. ಮೌಂಟ್ ಎವರೆಸ್ಟ್ ಹೆಸರು ಎಲ್ಲರಿಗೂ ತಿಳಿದೇ ಇಲ್ಲವೇ? ಪ್ರಪಂಚದ ಅತ್ಯಂತ ಎತ್ತರದ ಬೆಟ್ಟ, 8848 ಮೀಟರ್. ಇದು ನೇಪಾಳ ಟಿಬೆಟ್ ಸರಿಹದ್ದಿನಲ್ಲಿ ಇದೆ. ನೇಪಾಳದಲ್ಲಿ ಸಾಗರಮಾಥಾ, ಟಿಬೆಟ್ನಲ್ಲಿ ಚೋಮೋಲುಂಗ್ಮಾ ಎಂದು ಕರೆಯುತ್ತಾರೆ. ಎವರೆಸ್ಟ್ನಿಂದ ಟಿಬೆಟ್ ಧಾರ್ಮಿಕ ಕೇಂದ್ರವಾಗಿ ಮಾತ್ರವಲ್ಲ, ಜಗತ್ತಿನ ಪ್ರಸಿದ್ಧ ಪ್ರವಾಸಿ ಸ್ಥಳವಾಗಿ ಮಾರ್ಪಡಿಸಿಕೊಂಡಿದೆ. ಇಲ್ಲಿಯ ಪ್ರಕೃತಿಯ ಸೌಂದರ್ಯ ಮನಸ್ಸನ್ನು ಆಕರ್ಷಿಸಿ ಮರೆಯಲಾಗದ ಸ್ಮರಣೆಗಳನ್ನು ಸೃಷ್ಟಿಸುತ್ತದೆ. ಟಿಬೆಟ್ನಲ್ಲಿ ಅತ್ಯಂತ ಪ್ರಸಿದ್ಧ ಪಾನೀಯ ಬಟರ್ ಚಹಾ. ಇಲ್ಲಿಯ ಜನರಿಗೆ ಚಹಾ ಅಂದರೆ ಜೀವನ. ಒಂದು ದಿನಕ್ಕೆ 30 ಕಪ್ಗಳವರೆಗೆ ಕುಡಿಯುತ್ತಾರೆ. ಬ್ಲ್ಯಾಕ್ ಚಹಾದಲ್ಲಿ ಬೆಣ್ಣೆ, ಉಪ್ಪು ಮಿಶ್ರಣ ಮಾಡಿ ತಯಾರಿಸುವ ಈ ಚಹಾ ಚಳಿಯ ವಾತಾವರಣದಲ್ಲಿ ದೇಹವನ್ನು ತಾಪಗೊಳಿಸಲು ಅದ್ಭುತವಾಗಿ ಸಹಾಯ ಮಾಡುತ್ತದೆ. ಬೆಣ್ಣೆಯಲ್ಲಿ ಶಕ್ತಿ, ಕ್ಯಾಲರಿಗಳು ಹೆಚ್ಚು ಇರುವುದರಿಂದ ಇದು ಅವರ ದೈನಂದಿನ ಆಹಾರದಂತಾಗಿದೆ. ಟಿಬೆಟ್ಗೆ ಹೋದರೆ ಬಟರ್ ಚಹಾ ತಪ್ಪದೆ ಟೇಸ್ಟ್ ಮಾಡಿ. ಒಂದು ಬಾರಿ ಕುಡಿದರೆ ಬೇರೆ ಚಹಾ ಎಲ್ಲ ಸಾಧಾರಣದಂತೆ ಕಾಣುತ್ತವೆ. ಟಿಬೆಟ್ ಆಹಾರವು ಜಗತ್ತಾದ್ಯಂತ ಪ್ರಸಿದ್ಧ. ಮೋಮೋ, ಶೋಮಾ, ಚಾಂಪಾ, ಮಟನ್, ಚಿಕನ್, ಮಶ್ರೂಮ್ ಚಟ್ನಿ ಇತ್ಯಾದಿಗಳು ಅದ್ಭುತವಾಗಿ ರುಚಿಯುತ್ತವೆ. ಇಲ್ಲಿಯ ಆಹಾರ ದೇಹದ ರೋಗಗಳನ್ನು ಕಡಿಮೆ ಮಾಡಿ ಆರೋಗ್ಯವನ್ನು ಸುಧಾರಿಸುತ್ತದೆ ಎಂದು ನಂಬುತ್ತಾರೆ. ಮುಖ್ಯ ಬೆಳೆ ಬಾರ್ಲಿ. ಅದರಿಂದ ತಯಾರಿಸುವ ಸಾಂಪಾ ಅವರ ಮುಖ್ಯ ಆಹಾರ. ನಾನ್ ವೆಜ್ ಇಷ್ಟಪಡುವವರಿಗೆ ಬೇರೆ ಬೇರೆ ಮಾಂಸಾಹಾರಿ ವಂಟಕಗಳು ಯಾವಾಗಲೂ ಸಿದ್ಧವಾಗಿವೆ. ಈ ರುಚಿಗಳು, ಈ ಸಂಸ್ಕೃತಿ ಎಲ್ಲವೂ ಒಟ್ಟಾಗಿ ಟಿಬೆಟ್ ಅನ್ನು ಇನ್ನಷ್ಟು ಅದ್ಭುತಗೊಳಿಸುತ್ತವೆ. ನೇಪಾಳ, ಭೂತಾನ್ನಲ್ಲಿ ಬೈಕ್ಗಳು, ಕಾರ್ಗಳ ಮೇಲೆ ಕಾಣುವ ಬಣ್ಣಬದ್ಧವಾದ ಪ್ರಾರ್ಥನೆ ಧ್ವಜಗಳನ್ನು ನೀವು ನೋಡಿದ್ದೀರಿ ಅಲ್ಲವೇ? ಅವು ಕೇವಲ ಅಲಂಕಾರವಲ್ಲ, ಗಾಳಿಯಲ್ಲಿ ಹಾರುವಾಗ ಪ್ರಾರ್ಥನೆಗಳು ದೇವರ ಬಳಿ ಬರುತ್ತವೆ ಎಂದರ್ಥ. ಈ ಧ್ವಜಗಳ ಮೇಲೆ ಓಂ ಮಣಿ ಪದ್ಮೆ ಹುಂ ಎಂಬ ಬೌದ್ಧ ಮಂತ್ರ ಬರೆದಿರುತ್ತದೆ. ಈ ಮಂತ್ರವನ್ನು ಉಚ್ಚರಿಸುವುದರಿಂದ ಮನಸ್ಸಿನಲ್ಲಿ ಸಕಾರಾತ್ಮಕ ಶಕ್ತಿ ಬರುತ್ತದೆ ಎಂಬ ನಂಬಿಕೆ. ಟಿಬೆಟ್ನವರು ಅತಿಥಿಗಳಿಗೆ ಈ ಧ್ವಜಗಳನ್ನು ಉಡುಗೊರೆಯಾಗಿ ನೀಡುತ್ತಾರೆ. ನಿಮಗೆ ಒಂದು ಸಿಕ್ಕಿತು ಎಂದರೆ ಭಾಗ್ಯಶಾಲಿಯರೆಂದು ಭಾವಿಸಿ ನಿಮ್ಮ ಬೈಕ್ ಅಥವಾ ಕಾರ್ ಮೇಲೆ ಕಟ್ಟಿ. ಅದು ನಿಮ್ಮ ಪ್ರಯಾಣಕ್ಕೆ ಆಧ್ಯಾತ್ಮಿಕ ರಕ್ಷಣೆಯಾಗುತ್ತದೆ. ಟಿಬೆಟ್ ರಾಷ್ಟ್ರೀಯ ಪಕ್ಷಿ ಹಿಮಾಲಯನ್ ಮೊನಾಲ್ ನೋಡಲು ಅಸಾಧಾರಣವಾಗಿ ಸುಂದರವಾಗಿರುತ್ತದೆ. ಫೋಟೋಗ್ರಾಫರ್ಗಳಿಗೆ ಇದು ಮೆಚ್ಚಿನ ವಿಷಯ. ಅದರ ಬಣ್ಣಗಳನ್ನು ನೋಡಿದರೆ ಮನಸ್ಸು ಉತ್ಸಾಹದಿಂದ ತುಂಬುತ್ತದೆ. ಮತ್ತೊಂದು ಅದ್ಭುತ, ಟಿಬೆಟ್ನಲ್ಲಿ ಪ್ರಪಂಚದ ಅತ್ಯಂತ ಉದ್ದದ, ಅತ್ಯಂತ ಎತ್ತರದ ರನ್ವೇ ಇದೆ. ನಂಗರಿ ಗುನ್ಸಾ ಏರ್ಪೋರ್ಟ್ನಲ್ಲಿ ಇದು 4200 ಮೀಟರ್ ಉದ್ದ, 45 ಮೀಟರ್ ಅಗಲ. ಇಲ್ಲಿಯ ಧಾರ್ಮಿಕ ಸಂಪ್ರದಾಯಗಳಲ್ಲಿ ಕೆಲವು ನಿಜವಾಗಿ ಅದ್ಭುತ. ಕೆಲವರು ಗಾಳಿಯಲ್ಲಿ ಹಾರುವ ಲಾಮಾ ಅವರನ್ನು ನೋಡಿದ್ದೇವೆ ಎಂದು ಹೇಳುತ್ತಾರೆ. ಇಂತಹವುಗಳು ಟಿಬೆಟ್ನಲ್ಲೇ ಸಾಧ್ಯ, ಏಕೆಂದರೆ ಇಲ್ಲಿಯ ಆಧ್ಯಾತ್ಮಿಕ ಶಕ್ತಿ ಅಸಾಧಾರಣ. ಇಲ್ಲಿಯ ಎತ್ತರದಿಂದ ವಿಮಾನಗಳು ಟಿಬೆಟ್ ಮೇಲೆ ಹಾರಲು ಸಾಧ್ಯವಿಲ್ಲ. ಹಿಮಾಲಯದಲ್ಲಿ 8000 ಮೀಟರ್ಗಿಂತ ಎತ್ತರದ ಬೆಟ್ಟಗಳಿರುವುದರಿಂದ ವಿಮಾನಗಳು ಈ ಪ್ರದೇಶದ ಮೇಲೆ ಹಾರಲು ಅನುಮತಿ ನೀಡುವುದಿಲ್ಲ. ಆದ್ದರಿಂದ ಟಿಬೆಟ್ಗೆ ಹೋಗಬೇಕಾದರೆ ಮೊದಲು ಚೀನಾಕ್ಕೆ ಹೋಗಬೇಕು. ದೊಡ್ಡ ಏರ್ಪೋರ್ಟ್ಗಳಿಂದ ಚೀನಾಕ್ಕೆ ಡೈರೆಕ್ಟ್ ಫ್ಲೈಟ್ಗಳಿವೆ. ಚೀನಾದಿಂದ ಲಾಸಾಕ್ಕೆ ಡೈರೆಕ್ಟ್ ಟ್ರೈನ್ ಸೇವೆಯೂ ಇದೆ. ಅಗತ್ಯ ದಾಖಲೆಗಳು ಸರಿಯಾಗಿದ್ದರೆ ಚೀನಾ ವೀಸಾ 1 ತಿಂಗಳಕ್ಕಿಂತ ಹೆಚ್ಚು ಪಡೆಯಬಹುದು. ಟಿಬೆಟ್ನಲ್ಲಿ ಕರೆನ್ಸಿ ಚೈನೀಸ್ ಯುವಾನ್. 1 ವಾರದ ಟ್ರಿಪ್ಗೆ ಫ್ಲೈಟ್ಗಳ ಖರ್ಚು ಸಹಿತ ಒಳ್ಳೆಯ ಮೊತ್ತ ಅಗತ್ಯವಾಗುತ್ತದೆ. ಆದರೆ ಈ ಪ್ರಯಾಣ ಮೌಲ್ಯವಂತ, ಏಕೆಂದರೆ ಇದು ಬೌದ್ಧ ಧರ್ಮವನ್ನು ಜೀವಂತಗೊಳಿಸುವ ಪವಿತ್ರ ಭೂಮಿ. ಚೀನಾ ಆಧಿಪತ್ಯ ಇದ್ದರೂ ಟಿಬೆಟ್ನವರು ತಮ್ಮನ್ನು ಬೇರೆ ಜಾತಿಯಾಗಿ, ಬೇರೆ ಸಂಸ್ಕೃತಿಯಾಗಿ ಭಾವಿಸುತ್ತಾರೆ. ಅದು ಅವರ ಬಲವಾದ ನಂಬಿಕೆ. ಫ್ರೆಂಡ್ಸ್, ಟಿಬೆಟ್ ಬಗ್ಗೆ ನಿಮಗೆ ಇನ್ನೂ ಏನಾದರೂ ಆಸಕ್ತಿಕರ ವಿಷಯ ತಿಳಿದಿದ್ದರೆ ಕಮೆಂಟ್ನಲ್ಲಿ ತಪ್ಪದೇ ಶೇರ್ ಮಾಡಿ. ವಿಡಿಯೋ ನಿಮಗೆ ನಚ್ಚಿತು ಎಂದರೆ ಲೈಕ್ ಮಾಡಿ, ಶೇರ್ ಮಾಡಿ.